ಶಿಫ್ಟ್ ಗಿರ ಕಡಿಮೆ ಕೊಡ್ತೀನಿ ಸರ್. 17 ಮಾಡಲು ಬ್ರೀಜಾ ZA ಪ್ಲಸ್ ಲಾರ್ಜ್ 2 ಗಾಡಿ ಇದೆ. ಯಾವ ತಗೋತೀರಾ? ಇದು 3,90,000, ಅದು 3,90,000. ಶಿಫ್ಟ್ ಪ್ರೈಸ್ 4,85,000. ಅದರಲ್ಲೂ ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್ ಗಾಡಿ. ಬರೀ 2,70,000. 17 ಮಾಡಲು ಗಾಡಿ 4,90,000 ರೂಪಾಯಿ ಕೊಡ್ತೀನಿ ಸರ್. 1,90,000. ಎಷ್ಟು ಸರ್ ಪ್ರೈಸ್? 4,85,000. 4,85,000 ಸಿಂಗಲ್ ಓನರ್. ಮೈಗ್ರೇಟೆಡ್ ಗಾಡಿ ಇಲ್ವಾ ಸರ್? ಸರ್ ಇದು ಕರ್ನಾಟಕದಲ್ಲಿರೋ ಶೋರೂಮ್, ಕನ್ನಡಿಗರ ಶೋರೂಮ್ ಸರ್. ಫುಲ್ ಕರ್ನಾಟಕ ಗಾಡಿಗಳು ಮಾತ್ರನೇ ಮಾರೋದು ಸರ್. 3,65,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಅಪ್ಪಲ್ ಶಿಫ್ಟ್ ಒಂದು ರೇಟ್ ಹೇಳಿ ಸರ್. 5,45,000 ಸರ್. ಪೋಲೋದಲ್ಲಿ ಒಂದು 4 ಕಾರ್ ಇದೆಯಾ ಸರ್? 4 ಅಲ್ಲ 5 ಕಾರ್ ಕೊಡ್ತೀನಿ ಸರ್. ಬೇಸಿಕ್, ಟಾಪ್ ಅಂಡ್, ಪೆಟ್ರೋಲ್, ಡೀಸೆಲ್ ಎಲ್ಲಾ ಕಲರ್ ಕೊಡ್ತೀನಿ. ಎಲ್ಲಿಗೆ ಬರ್ಬೇಕು ಸರ್? ಫಸ್ಟ್ ಕಾರ್ಸ್ ಬರ್ಲಿ ಕಸ್ಟಮರ್. ಇರೋದೆಲ್ಲ ಅಷ್ಟೇ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು. ಎಲ್ಲಾ ಗಾಡಿಗಳು ಅಷ್ಟೇ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು ಇರೋದು ಸರ್. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಫ್ಟ್ ಬಜೆಟ್ ಅಲ್ಲಿ ಬ್ರೆಜಾ ಸಿಗ್ತಿದೆ, ಮತ್ತೆ ವ್ಯಾಗನರ್ ಬಜೆಟ್ ಅಲ್ಲಿ ನಿಮಗೆ ಪೋಲೋ ಎಲ್ಲ ಸಿಗ್ತಾ ಇದೆ. ಅದರಲ್ಲೂ 17 ಮಾಡಲ್ ಪೋಲೋ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಟ್ರಸ್ಟ್ ಕಾರ್ಸ್ ಬಂದಿದ್ದೀನಿ. ಈ ಶೋರೂಮ್ ಎಕ್ಸಾಕ್ಟ್ಲಿ ನಿಮಗೆ ನಾಗರ್ಬಾವಿ ಔಟರ್ ರಿಂಗ್ ರೋಡ್ ಸರ್ವಿಸ್ ರೋಡ್ ಅಲ್ಲೇ ಸಿಗುತ್ತೆ. ಆಪೋಸಿಟ್ ನೆಕ್ಸಾ ಶೋರೂಮ್ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ GPS ಲಿಂಕ್, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲಾನು ಮೆನ್ಷನ್ ಮಾಡಿರ್ತೀನಿ. ನೀವು ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು. ಸೊ ನಮ್ಮ ಜೊತೆ ಶೋರೂಮ್ ಓನರ್ ಕೂಡ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಆರಾಮಾ? ಆರಾಮ್ ಸರ್. ನೀವು ಸರ್? ಆರಾಮ್ ಸರ್. ಸೊ ಲಾಸ್ಟ್ ಟೈಮ್ ಇವರ ಶೋರೂಮ್ ಓಪನ್ ಆಗಿದೆ, ಫಸ್ಟ್ ವಿಡಿಯೋ ಮಾಡಿದ್ದೆ ನಾವು. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಫಸ್ಟ್ ವಿಡಿಯೋ ಅವತ್ತು ಓಪನ್ ಮಾಡಿದಾಗಿಂದ ಇವತ್ತವರೆಗೂ ದಿವಸ ಒಂದಲ್ಲ 2 ಗಾಡಿಗಳು ಕೊಡ್ತಾನೆ ಇದೆ ಸರ್. ಏನ್ ನಿಮ್ಮ ಅದೃಷ್ಟ, ನೀವು ಕಾಲಿಕ್ಕಿದ ಅದೃಷ್ಟ ನಮ್ಗೆ ಚೆನ್ನಾಗಿದೆ. ಸಖತ್ತಾಗಿ ಓಡ್ತು ಸರ್. ವಿಡಿಯೋನು ಚೆನ್ನಾಗಿ ಓಡ್ತು, ಕಸ್ಟಮರ್ ಫ್ಲೋನು ಹಂಗೆ ಬಂತು ಸರ್. ಅದಕ್ಕೋಸ್ಕರ ಅಂತ ಸೆಕೆಂಡ್ ಟೈಮ್ ಕರ್ಸಿರೋದ್ರಿಂದ ಒಳ್ಳೊಳ್ಳೆ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾ ಇದೀನಿ ಸರ್. ನಿಮ್ಮ ಚಾನಲ್ ಅಲ್ಲಿ ಒಳ್ಳೊಳ್ಳೆ ಪ್ರೈಸ್ ಎಲ್ಲ ಗಾಡಿಗಳು ಕೊಡ್ತೀನಿ. ಅದಕ್ಕೋಸ್ಕರ ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ 3 ಕಡೆ ವಿಚಾರಿಸ್ಕೊಂಡ್ ಬರ್ಲಿ. ಈ ವಿಡಿಯೋ ನೋಡಿ ಬೇರೆ ವಿಡಿಯೋ ನೋಡಿ ಕಂಪೇರ್ ಮಾಡ್ಕೊಂಡೇ ಬರ್ಲಿ ಸರ್. ಅಲ್ವಾ? ಹೌದು. ಅದರಲ್ಲೂ ನಿಮ್ಗೆ ಶಿಫ್ಟ್ ಬಜೆಟ್ ಅಲ್ಲಿ ಬ್ರೆಜಾ ಸಿಗ್ತಿದೆ, ವ್ಯಾಗನರ್ ಬಜೆಟ್ ಅಲ್ಲಿ ಪೋಲೋ ಸಿಗ್ತದೆ. ಮಾಡಲ್ ಏನ್ ಸರ್ ಪೋಲೋದು? ಸರ್ 17 ಮಾಡಲು ಪೋಲೋ ಸರ್. 17 ಮಾಡಲ್ ಪೋಲೋ. ಲಾರ್ಜ್ ಎಲ್ಲ ಈಕೋ ಬಜೆಟ್. 16 ಮಾಡಲು ಗಾಡಿ ಈಕೋ ರೇಟ್, ಈಕೋಗಿನ ಕಡಿಮೆ ರೇಟ್ ಅಲ್ಲೇ ಕೊಡೋಣ ಸರ್. ಈಕೋಗಿನ ಕಡಿಮೆ ರೇಟ್ ಅಲ್ಲ. ಅದು ಡೀಸೆಲ್ ಗಾಡಿ 8 ಸೀಟರ್ ಗಾಡಿಗಳು ಕೊಡೋಣ ಸರ್. ಓಕೆ. ಸೊ ವೀಕ್ಷಕರೇ, ಸುಮಾರು ಇವ್ರ ಹತ್ರ ಎಷ್ಟು ಕಾರ್ಗಳು ಇರ್ಬೋದು ಸರ್? 30+ ಕಾರ್ಸ್ ಇದೆ ಪ್ರೆಸೆಂಟ್. ಸೊ ಡೈಲಿ ಸ್ಟಾಕ್ ರೊಟೇಷನ್ ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ ಸರ್. ಕಸ್ಟಮರ್ ಬರ್ಲಿ, ಈ ಗಾಡಿ ಸೇಲ್ ಆಗಿರೋ ಕಾಲ್ ಮಾಡ್ಲಿ, ಬೇರೆ ಗಾಡಿ ಬೇಕಾದ್ರೆ ತರಿಸ್ಕೊಡ್ತೀನಿ ನಾನು. ಅದ್ರಲ್ಲೇನಿಲ್ಲ. ಹೌದಾ? ಈ ಗಾಡಿ ಇದೆ ರಿಕ್ವೈರ್ಮೆಂಟ್ ಅಂತ ಹೇಳಿ ನನಗೆ ಕಸ್ಟಮರ್ ನಾನು ತರಿಸ್ಕೊಡ್ತೀನಿ. ಓಕೆ. ಸೊ ಟೋಟಲ್ 30-35 ಕಾರ್ಗಳಿದೆ. ಬಜೆಟ್ ಸ್ಟಾರ್ಟಿಂಗ್ ಅಂದ್ರೆ ಸರ್ ಏನಿದೆ ಸ್ಟಾರ್ಟಿಂಗ್? ಸರ್ ಇವತ್ತು ಬಂದು ನಮ್ಗೊಂದು 2 lakhs ಇಂದ ಸ್ಟಾರ್ಟಿಂಗ್ ರೇಂಜ್ ಇದೆ. ಓಕೆ. 2 lakhs ಇಂದ ಅಪ್ ಟು 7 lakhs ವರೆಗೂ ಇದೆ ಸರ್. 7 lakhs ವರೆಗೂ ಇದೆ. ಆಲ್ಮೋಸ್ಟ್ ಎಲ್ಲಾ ಮಾಡೆಲ್ ಗಾಡಿಗಳು ಕವರ್ ಆಗ್ಬಿಡುತ್ತೆ. ಎಲ್ಲಾ ಮಾಡೆಲ್ ಗಾಡಿ, ಎಲ್ಲಾ ಮೂವಿಂಗ್ ಗಾಡಿಗಳು ಇದೆ ಸರ್. ಅಂಡ್ ಎಲ್ಲಾ ಗಾಡಿಗೂ ಲೋನು ಕೂಡ ಆಗ್ಬಿಡುತ್ತಾ? ಮಾಡೆಲ್ ಬಂದು 2012 ಅಂಡ್ ಎಬೋ ಇದ್ರೆ ಬೆಂಗಳೂರಲ್ಲಿ ಲೋನ್ ಆಗುತ್ತೆ. ಔಟ್ ಆಫ್ ಬೆಂಗಳೂರಲ್ಲಿ 2014 ಅಂಡ್ ಎಬೋ ಇದ್ರೆ ಲೋನ್ ಆಗುತ್ತೆ ಸರ್. ಕಸ್ಟಮರ್ ನಂಗೆ ಡೌನ್ ಪೇಮೆಂಟ್ ಜಾಸ್ತಿ ಮಾಡಕ್ ಆಗಲ್ಲ, ಕಡಿಮೆ ಇದೆ ಅನ್ನೋದು ಬರ್ಲಿ, ಆರಾಮಾಗಿ ಅವ್ರ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಲಿ. ಏನ್ ಸೂಟ್ ಆಗುತ್ತೋ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಕಡಿಮೆ ಮಾಡಿಸ್ಕೊಡೋಣ. ಮಾಡಿಸ್ಕೊಡ್ತೀವಿ ಸರ್. ಸೊ ಥ್ರೂಔಟ್ ಕರ್ನಾಟಕ ಲೋನ್ ಬೇಕಂದ್ರೆ ಲೋನ್ ಫೆಸಿಲಿಟಿನೂ ಇದೆ. ಎಲ್ಲಿಗೆ ಬರಬೇಕು ಸರ್? ನಾಗರ್ಬಾವಿ ಔಟರ್ ರಿಂಗ್ ರೋಡು ನೆಕ್ಸಾ ಶೋರೂಮ್ ಆಪೋಸಿಟ್ ಟ್ರಸ್ಟ್ ಕಾರ್ಸ್ ಅಂತಿದೆ. ಅಲ್ಲಿ ಬನ್ನಿ. ನಿಮ್ಗೆ ಹಂಗೂ ಬರೋಕ್ಕಾಗಿಲ್ಲ ಅಂದರೆ ನಮ್ಮ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಆಯಂತ ಕಳಿಸಿ, ಲೊಕೇಶನ್ ಕಳ್ಸಿಕೊಡ್ತೀವಿ, ಕ್ಯಾಟ್ಲಾಗ್ ಕಳ್ಸಿಕೊಡ್ತೀವಿ. ಅದು ನೋಡ್ಕೊಂಡು ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿ ಸರ್. ಅಲ್ವಾ? ಹೌದು ಸರ್. ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡೋದೇನಕ್ಕೆ, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಯಾವೆಲ್ಲ ಕಾರ್ ಇದೆ, ಮತ್ತೆ ಬಜೆಟ್ ಏನಿದೆ, ಪ್ರೈಸಿಂಗ್ ಎಲ್ಲ ಓಕೆ ಇದೆಯಾ ಎಲ್ಲಾನು ನೋಡ್ಬಿಡೋಣ. ಸುಮಾರು ಪೋಲೋನಲ್ಲಿ 4-5 ಇದೆಯಾ ಸರ್? 5 ಪೋಲೋ ಇದೆ ಸರ್. 5 ಪೋಲೋಗಳಿದೆ. ಸೊ ಬನ್ನಿ ತಡ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಸೊ ಫ್ರೆಂಡ್ಸ್ ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಒಂದು ಪೋಲೋ ಇದೆ. ಅದರಲ್ಲೂ ಪೋಲೋದಲ್ಲಿ ಇವತ್ತು 3-4 ಇದೆಯಾ ಸರ್? 5 ಪೋಲೋ ಇದೆ ಟೋಟಲ್. ಓಕೆ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಬೇಸಿಕ್ ಇದೆ, ಮಿಡ್ ವೇರಿಯಂಟ್ ಇದೆ, ಟಾಪ್ ಎಂಡ್ ಇದೆ. ಯಾವ ವೇರಿಯಂಟ್ ಬೇಕು, ಯಾವ ಕಲರ್ ಬೇಕು, ಯಾವ ಬಜೆಟ್ ಅಲ್ಲಿ ಬೇಕು, ಎಲ್ಲ ಕಲರ್, ಎಲ್ಲ ವೇರಿಯಂಟ್, ಎಲ್ಲ ಬಜೆಟ್, ಎಲ್ಲ ಇದರಲ್ಲೂ ಸಿಗುತ್ತೆ ಸರ್ ನಮ್ಮಲ್ಲಿ. ಓಕೆ. ಎಲ್ಲ ಗಾಡಿಗಳು ಇದೆ ಪೋಲೋದಲ್ಲಿ. ಇದಷ್ಟೇ ಮಾಡಲ್ಲ ಸರ್? ಇದು ಬಂದು 2016 ಮಾಡಲು ಡೀಸೆಲ್ ಐಲ್ಯಾಂಡ್ ಪ್ಲಸ್ ಸಿಂಗಲ್ ಓನರ್ ಗಾಡಿ. ಫ್ಯಾನ್ಸಿ ನಂಬರ್ ಸಮೇತನೇ ಇದೆ ಸರ್. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಒರಿಜಿನಲ್ ಗಾಡಿ, ಅಪ್ ಟು ಡೇಟ್. ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟು ಸಹ ಇಲ್ಲ. ಪಿನ್ ಟು ಪಿನ್ ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋ ಗಾಡಿ ಇದು. ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಟೈರ್ಸ್ ಕಂಡೀಷನ್ ಇಂದ ಹಿಡಿದು ಎಲ್ಲಾನು ತುಂಬಾ ಚೆನ್ನಾಗಿದೆ. ಐಲೈನ್ ವೇರಿಯಂಟ್. ಹೌದು ಸರ್. ಓಕೆ. ಬರ್ತವೆ ವಿತ್ ಡಿಎಲ್ ಕಿ ಸಮೇತನೇ ಇದೆ ಸರ್ ಈ ಗಾಡಿಲಿ. ಓಕೆ. ಟೈರ್ ವೈಸ್ ಅಂದ್ರೆ ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್, ಕ್ರೂಸ್ ಕಂಟ್ರೋಲರ್, ಕಂಪ್ನಿ ಲೆದರ್ ಸೀಟ್ ಕವರ್ ಇದೆ ನಿಮಗೆ. ಓಕೆ. ಈ ಗಾಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಅದೇ ಇದೆ ಸರ್. ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್, ಅಡಿಷನಲ್ ಫಿಟ್ಟಿಂಗ್ಸ್ ಏನಿಲ್ಲ. ಪ್ರೈಸಿಂಗು ಸರ್ ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. 5,75,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀನಿ ಸರ್. ಪ್ರೈಸ್ ಹೇಳ್ತೀರಾ ಸರ್? ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. ಒಂದು 5,000 ಆನ್ ಟೇಬಲ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಹೌದಾ? 5,75,000 ಸಿಂಗಲ್ ಓನರ್ ಗಾಡಿ ಸರ್. ಇನ್ನೂ ಕಡಿಮೆ ಬೇಕಾ? ಇನ್ನೂ ಇದೆ, ಬನ್ನಿ ತೋರಿಸ್ತೀನಿ ಸರ್. ಎಲ್ಲಿಗೆ ಬರಬೇಕು ಸರ್? ಟ್ರಸ್ಟ್ ಕಾರ್ಸ್ಗೆ ಬನ್ನಿ. ಇನ್ನೂ ಒಳ್ಳೊಳ್ಳೆ ಗಾಡಿಗಳು ಸರ್. ಪೋಲೋದಲ್ಲಿ ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀನಿ ಸರ್. ಹಾಗೆ ಅಡ್ರೆಸ್ ಹೇಳೋದಾದ್ರೆ ನಾಗರಬಾವಿ ಔಟರ್ ರಿಂಗ್ ರೋಡ್ ನೆಕ್ಸಾ ಶೋರೂಮ್ ಆಪೋಸಿಟ್ ಸರ್. ಅಲ್ವಾ? ಹೌದು. ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊ ಬರ್ಬೋದು. ಆಮೇಲೆ ಇನ್ನೊಂದು ಬ್ರೆಜಾ ಇದೆ ನೋಡಿ, ಶಿಫ್ಟ್ ಬಜೆಟ್ ಅಲ್ಲಿ ಬ್ರೆಜಾ ಅಂತೆ.
ಸರ್ ಹೌದು, ಇದು ಬಂದು 2017 ಮಾಡಲು ZDI ಪ್ಲಸ್ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ಗಾಡಿ, ಅದು ಬಟನ್ ಸ್ಟಾರ್ಟ್ ನಿಮ್ಗೆ. 1,02,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಇದು ಡೀಸೆಲ್ ಗಾಡಿ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಗಾಡಿ, ಕಂಟ್ರೋಲರ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಎಲ್ಲ ಇದೆ ನಿಮ್ಗೆ ಈ ವೆಹಿಕಲ್ ಅಲ್ಲಿ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕಂಡೀಷನ್ ಇಂದ ಹಿಡಿದು ಎಲ್ಲಾನು ತುಂಬಾ ಚೆನ್ನಾಗಿದೆ. ಪುಷ್ ಸ್ಟಾರ್ಟ್ ಬಟನ್ ಎಲ್ಲಾನು ಬಂದ್ಬಿಡುತ್ತೆ. ಟೈರ್ಸ್ ಕಂಡೀಷನ್ ಆಗಿರ್ಬೋದು, ಎಲ್ಲಾನು ಚೆನ್ನಾಗಿದೆ. ಪ್ರೈಸಿಂಗು ಸರ್ ಶಿಫ್ಟ್ ಗಿನ ಕಡಿಮೆ ಕೊಡ್ತೀನಿ ಸರ್. 17 ಮಾಡಲು ಬ್ರೀಜಾ ZDI ಪ್ಲಸ್ ಬರೀ 6,85,000 ಕೊಡ್ತೀನಿ ಸರ್. 6,85,000 ಬ್ರೀಜಾ ಕೊಡ್ತೀನಿ ಸರ್. ಅದರಲ್ಲೂ ZDI ಪ್ಲಸ್ ಟಾಪ್ ಅಂಡ್ ಗಾಡಿ, ಡೀಸೆಲ್ ಗಾಡಿ ಸರ್. ಅದು ಓನರ್ಶಿಪ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? ಮತ್ತೆ ಇರೋದೆಲ್ಲ ಅಷ್ಟೇ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು, ಎಲ್ಲ ಗಾಡಿಗಳು ಅಷ್ಟೇ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು ಇರೋದು ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು ಮಾಡಿಫೈಡ್ ಪೋಲೋ ಇದೆ. ಇದೆಷ್ಟನೇ ಮಾಡಲ್ ಸರ್? ಇದು ಬಂದು 2012 ಮಾಡಲು ಗಾಡಿ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಓಡಿರೋದು, ಬರೀ 55,000 ಶೋರೂಮ್ ಹಿಸ್ಟ್ರಿ ಓಡಿರೋದು ಸರ್. 12 ಮಾಡಲು ಸಿಂಗಲ್ ಓನರ್ ಗಾಡಿ. ಕಂಪ್ಲೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಒಂದು 2.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. 2.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕವರ್ ಇದೆ, ಆಫ್ಟರ್ ಮಾರ್ಕೆಟ್ ಅಲೋ ವೀಲ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಫುಲ್ಲಿ ಮಾಡಿಫೈಡ್ ಆಗಿರೋ ಗಾಡಿ ಸರ್. ಪ್ರಾಜೆಕ್ಟ್ ರೆಡ್ ಲೈಟ್ ಇದೆ ಸರ್, 2 ಪ್ರಾಜೆಕ್ಟ್ ರೆಡ್ ಲೈಟ್. ಇದು ಅಷ್ಟೇ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ, ಡೀಸೆಲ್ ಗಾಡಿ ಸರ್. ಪ್ರೈಸಿಂಗು ಸರ್ ಫೈನಲ್ ಟು ಫೈನಲ್ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4.5 ಲಕ್ಷ ವಿತ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ. ಸಿಂಗಲ್ ಓನರ್, ಡೀಸೆಲ್, ಬರೀ 55,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಇದು ಬರೀ 55,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ರೇರ್ ಸಿಗೋದು ಸರ್, ಡೀಸೆಲ್ ಅಲ್ಲಿ ಕಡಿಮೆ ಓಡಿರೋ ಗಾಡಿ ರೇರ್ ಸಿಗೋದು ಅದೊಂದಿದೆ. ಅದರಲ್ಲೂ ನಿಮಗೆ ಮಾಡಲ್ ಚೆನ್ನಾಗಿದೆ. 12 ಮಾಡಲ್ ಅಲ್ವಾ? 12 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. 2.5-3 ಲಕ್ಷ ಲೋನ್ ಆಗುತ್ತೆ. ಇದು ಸರ್ ಈ ಪೋಲೋ ಸರ್, ಇದು ಬಂದು 2015 ಮಾಡಲು ಐಲೈನ್ 1.5 ಲೀಟರ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್. ಇದು ಅಷ್ಟೇ ಟಾಪ್ ಎಂಡ್ ಗಾಡಿ. ಇದು 90,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಕಂಪ್ನಿ ಅಲಾಯ್ಸ್, ಸ್ಟೇರಿಂಗ್ ಗಾಡಿ, ಕಂಟ್ರೋಲರ್ ಎಲ್ಲ ಬರುತ್ತೆ ಸರ್. ಡಿಎಲ್ ಎಲ್ಲ ಇದೆ ಈ ಗಾಡಿಲೂ. ಇದು ಅಷ್ಟೇ ಸಿಂಗಲ್ ಓನರ್ 15 ಮಾಡಲು ಗಾಡಿ ಸರ್. ಪ್ರೈಸಿಂಗು ಸರ್ ಈ ಗಾಡಿ ಫೈನಲ್ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಆನ್ ಟೇಬಲ್ ಹೆಚ್ಚು ಕಮ್ಮಿ ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್. ಯಾವ್ದು ಹೇಳ್ತಿಲ್ಲ ನಿಮಗೆ, ನಮ್ದು ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಅದು ಆನ್ ಟೇಬಲ್ ಕುತ್ಕೊಳ್ಳಿ, ಮ್ಯಾಕ್ಸಿಮಮ್ ಏನಾಗುತ್ತೆ ಅಷ್ಟು ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಕೂಡ ಇದೆ. ಸ್ವಿಫ್ಟ್ ಬಜೆಟ್ ಹೇಳಿ ಸರ್. ಇದು ಬಂದು 2020 ಮಾಡಲು ಪೆಟ್ರೋಲ್ VXI ಸೆಕೆಂಡ್ ಓನರ್, 70,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಗಾಡಿ, ಕಂಟ್ರೋಲರ್, ಲೆದರ್ ಸೀಟ್ ಕವರ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಲಿ ನಿಮಗೆ. ಇದಕ್ಕೂ ಅಷ್ಟೇ ನಿಮಗೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ ಪೆಟ್ರೋಲ್ ಗಾಡಿ, 2020 ಮಾಡಲು ಗಾಡಿ. ರೈಸಿಂಗ್ ನಂಬರ್ ಇದೆ ಗಾಡಿಲಿ, ನೋಡ್ಬೋದು ನೀವು. ಹೌದಾ? 2356. ಸರ್ ಈ ಗಾಡಿ ನಿಮಗೆ 6,20,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಆನ್ ಟೇಬಲ್ ಬರಲಿ, ಹೆಚ್ಚು ಕಡಿಮೆ ಏನಾಗುತ್ತೆ ಮಾಡ್ಕೊಡೋಣ ಸರ್. ಎಷ್ಟು ಸರ್ ಪ್ರೈಸ್? 6,20,000. ಯಾವುದೇ ಅಡಿಷನಲ್ ಚಾರ್ಜ್, ಎಕ್ಸ್ಟ್ರಾ ಚಾರ್ಜಸ್ ಏನು ತಗೊಳ್ಳಲ್ಲ ಸರ್. ಏನ್ ಪ್ರೈಸ್ ಹೇಳ್ತೀವಿ ಅದೇ ಪ್ರೈಸ್ ಅಲ್ಲಿ ಇನ್ಕ್ಲೂಡಿಂಗ್ ಆಲ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದ್ರೆ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀನಿ. ಆರ್ಸಿ ಟ್ರಾನ್ಸ್ಫರ್ ನಮ್ದೇ ಇರುತ್ತೆ. ಯಾವ್ದು ಆಫೀಸ್ ಕಮಿಷನ್ ಆಗಲಿ, ಹಿಡನ್ ಚಾರ್ಜಸ್ ಆಗಲಿ ಯಾವ್ದು ಎಕ್ಸ್ಟ್ರಾ ಇರಲ್ಲ ಸರ್. ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಅಲ್ಲಿ ಇನ್ಕ್ಲೂಡಿಂಗ್ ಆಲ್. 2020 ಮಾಡಲು 6,20,000 ಸರ್. ಇನ್ನೊಂದು ಪೋಲೋ ಇದೆ ನೋಡಿ, ಇದೆಷ್ಟನೇ ಮಾಡಲ್ ಸರ್? ಸರ್ ಇದು ಬಂದು 2016 ಮಾಡಲು. ಇದು ಅಷ್ಟೇ ಟಾಪ್ ಅಂಡ್ ವೆಹಿಕಲ್. 70,000 ಓಡಿದೆ. ಡೀಸೆಲ್ ಗಾಡಿ ಸರ್. ಇದೂ ಅಷ್ಟೇ 3 ಡೀಸೆಲ್ ಗಾಡಿನೇ ಈಗ ತೋರಿಸಿರೋದು ನಿಮಗೆ. ಎಲ್ಲ ಡೀಸೆಲ್ ವೆಹಿಕಲ್ ಇರೋದು. ಒಂದು ಮಾತ್ರ ಪೆಟ್ರೋಲ್ ಇದೆ. ಅದ್ರ ಇದೊಂದು ಫೆರಾರಿ ರೆಡ್ ಕಲರ್ ಸರ್. ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್, ಡಿಮ್ಯಾಂಡೆಡ್ ಕಲರ್. ಮಾರ್ವೆಲ್ ಸೀಟ್ ಕವರ್ ಸಮೇತನೇ ಇದೆ ಸರ್. ಆ ಸೀಟ್ ಕವರ್ ನಿಮ್ಗೆ ಏನಿಲ್ಲ ಅಂದ್ರೆ 35,000 ಆಗುತ್ತೆ. ಆ ತರ ಇದೆ. ಕ್ಲಾಸ್ ಕಂಡೀಷನ್ ಇದೆ ಸರ್. 70,000 ಓಡಿದೆ ಅಷ್ಟೇ. ಗಾಡಿ ತಗೊಂಡು ಒಂದು ಸರ್ವಿಸ್ ಮಾಡಿಸ್ಕೋಬೇಕು, ಆ ತರ ಇದೆ ವೆಹಿಕಲ್. ಅದು ಹೌದಾ? ಡಿಎಲ್ ಕಿ ಸಮೇತನೇ ರೆಡಿ ಇದೆ ಸರ್. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ ವೆಹಿಕಲ್ ಅಲ್ಲೂ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತನೇ ಕೊಡ್ತೀನಿ ಈ ವೆಹಿಕಲ್ಗೆ. ಸರ್ ಇದು ಅಷ್ಟೇ ನಿಮ್ಗೆ ಒಂದು ಫೈನಲ್ ಟು ಫೈನಲ್ 5,70,000 ಮಾಡ್ಕೊಡ್ತೀನಿ ಸರ್. 5,70,000. ಹೆಚ್ಚು ಕಡಿಮೆ ಮಾಡ್ತೀರಲ್ಲ? ಆನ್ ಟೇಬಲ್ ಏನಾಗುತ್ತೆ ಮಾಡ್ಕೊಡೋಣ ಸರ್. ಹಾಗೆ ಫ್ರೆಂಡ್ಸ್ 7 ಸೀಟರ್ ಅಲ್ಲಿ ಲಾಡ್ಜ್ ಇದೆ ನೋಡಿ. ಸರ್ ಇದು ಬಂದು 2016 ಮಾಡಲು ಟಾಪ್ ಅಂಡ್ ಗಾಡಿ. 2 ಲಾಡ್ಜ್ ಇದೆ ಸರ್. ಫಸ್ಟ್ನೇ ಗಾಡಿ ಇದು 2016 ಮಾಡಲು RX-Z ಡೀಸೆಲ್ ಗಾಡಿ ಸರ್. ಇದು ಸೆಕೆಂಡ್ ಓನರ್. ಫುಲ್ಲಿ ಟಾಪ್ ಅಂಡ್, ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. 8 ಸೀಟರ್ ಗಾಡಿ ಸರ್. 8 ಸೀಟರ್ ಗಾಡಿ RX-Z ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್. ಇದು AC ಎಲ್ಲ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಗಾಡಿ, ಕಂಟ್ರೋಲರ್ ಕಂಪ್ಲೀಟ್ ಬರುತ್ತೆ. ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. ಇಂಜಿನ್ ರನ್ನಿಂಗ್ ಮಾತ್ರ ಸೂಪರ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸೊ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಮಾರ್ಕೆಟ್ ಬಜಾರ್ ಹುಡುಕೊಂಡ್ರೆ ಕಸ್ಟಮರ್ಗೆ 8 ಸೀಟರ್ ಗಾಡಿ, ಅದು ಲೋನ್ ಆಗಂತ ಗಾಡಿಗೆ ಆ ರೇಟ್ ಎಲ್ಲಿ ಹುಡುಕರು ಸಿಗಲ್ಲ. ಕಸ್ಟಮರ್ ಲೋನ್ ಅಂತ ಬಂದ್ರೆ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಫುಲ್ ಕ್ಯಾಶ್ ಅಂತಂದ್ರೆ ಬರೀ 3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ 3,95,000 16 ಮಾಡಲು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಅದರಲ್ಲೂ 7 ಸೀಟರ್ ಲಾಡ್ಜ್ 8 ಸೀಟರ್ ಗಾಡಿ ಸರ್. 8 ಸೀಟರ್ ಗಾಡಿ. ನೆಕ್ಸ್ಟ್ ಸರ್ ಎರ್ಟಿಗಾನು ಇದೆಯಲ್ಲ ಸರ್? ಹೌದು ಸರ್. ಎರ್ಟಿಗಾ ಬಂದು 2012 ಮಾಡಲು VXI ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರೇರ್ AC, ಲೆದರ್ ಸೀಟ್ ಕವರ್, ಕಂಪ್ನಿ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಗಾಡಿಲಿ. ಸಿಂಗಲ್ ಓನರ್ ಗಾಡಿ ಇದು.
ಈ ಗಾಡಿ ನಿಮಗೆ ಫೈನಲ್ ಟು ಫೈನಲ್ 4,95,000 ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಆನ್ ಟೇಬಲ್ ಫೈನಲ್ ಸರ್ ಧಮಾಕ ಆಗ್ಬಿಡ್ಬೇಕು ಸರ್. 4,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,85,000 ಸರ್. 12 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 12 ಮಾಡಲ್ ಸಿಂಗಲ್ ಓನರ್ ಅಂತ ನೋಡ್ತಾ ಇರಬಹುದು. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಮಾತ್ರ. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಪೆಟ್ರೋಲ್ ಗಾಡಿ 15 to 16 ಬರುತ್ತೆ ಸರ್. ಹೌದಾ? 7 ಸೀಟರ್ ಗಾಡಿ, ಒಳ್ಳೆ ಗಾಡಿ ಸರ್. ಎಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಇರೋದು ಮಾತ್ರ. ಇದು ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಇದು ಸಿಂಗಲ್ ಓನರ್ 12 ಮಾಡಲ್. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲೊಂದು ವರ್ಣ ಇದೆಯಲ್ಲ ಸರ್, ವರ್ಣ 2007 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ ಗಾಡಿ ಇದರಲ್ಲಿ. ಡೀಸೆಲ್ ಗಾಡಿ 1.5 ಲೀಟರ್ ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಗಾಡಿನ. ಈ ಗಾಡಿನ ನಿಮ್ಗೆ 1,75,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಆನ್ ಟೇಬಲ್ ಮಾಡ್ಕೊಡೋಣ ಬನ್ನಿ ಸರ್. ಹೇಳಿ ಸರ್ ಒಂದು ಪ್ರೈಸ್. 165 ಮಾಡ್ಕೊಡ್ತೀನಿ ಹೋಗಿ ಸರ್. 1,65,000 ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಹೋಂಡಾ ಸಿಟಿ 2009 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್, SMT ಸರ್. ಓಕೆ. ಕ್ಲಾಸ್ ಆಗಿದೆ ಇದು ಅಷ್ಟೇ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಓಕೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ. 5 ವರ್ಷ FC ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ ಗಾಡಿಗೆ. ಇದಕ್ಕೆ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ಬಂಪರ್ ಅಲ್ಲೂ ನೋಡ್ತಾ ಇರ್ಬೋದು ಸಹಿತ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗು ಸರ್ ಈ ಗಾಡಿನ ನಿಮಗೆ ಒಂದು 2,75,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? 5,000 ಒಂದು 2,70,000 ಮಾಡ್ಕೊಡ್ತೀನಿ ಸರ್. 2,70,000ಕ್ಕೆ 2,70,000. ಹೌದು, 2,70,000 ವಿತ್ 5 ವರ್ಷ FC ಮಾಡ್ಕೊಡ್ತೀನಿ, 1 ವರ್ಷ ಇನ್ಶೂರೆನ್ಸ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ ಅದೇ ಪ್ರೈಸ್ ಅಲ್ಲಿ. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಟಾಟಾ ಬೋಲ್ಟಾ ಸರ್? ಇದು ಟಾಟಾ ಜಸ್ಟ್ ಸರ್. ಇದು ಓಕೆ. 2014 ಮಾಡಲು ಸಿಂಗಲ್ ಓನರ್, XMS ಟಾಪ್ ಎಂಡ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗು, ಪ್ರೊಜೆಕ್ಟರ್, ಹೆಡ್ಲೈಟ್, ಕಂಪ್ನಿ ಅಲಾಯ್ಸ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲರ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಟಾಪ್ ಎಂಡ್ ಗಾಡಿ ಸರ್. ಇದು ಫುಲ್ಲಿ ಟಾಪ್ ಎಂಡ್. ಕಸ್ಟಮರ್ಗೆ ಯೆಲ್ಲೋ ಬಾರ್ಡರ್ ಗಾಡಿ ರೇಟ್ ಅಲ್ಲಿ ವೈಟ್ ಬಾರ್ಡ್ ಗಾಡಿ ಕೊಡ್ತೀನಿ ಸರ್. ಇದನ್ನ ಹೌದಾ? ಹೇಳಿ ಸರ್ ನೋಡೋಣ. ಸರ್ ಕಸ್ಟಮರ್ ಬಂದ್ರೆ ನಾನು ಹೇಳೋ ಪ್ರೈಸ್ ಕಸ್ಟಮರ್ ನೆಗೋಷಿಯೇಷನ್ ಮಾಡೋಲ್ಲ, ಸುಮ್ಮನೆ ಗಾಡಿ ಎತ್ಕೊಳ್ಬೇಕು, ಆ ಪ್ರೈಸ್ ಕೊಡ್ತೀನಿ ಸರ್. ಹೌದಾ? ಹೇಳಿ ಸರ್ ಪ್ರೈಸ್. ಸರ್ ಬರೀ 3,35,000 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. 3,35,000 ಸಿಂಗಲ್ ಓನರ್ ಮಾಡಲ್, 14 ಮಾಡಲ್ ಗಾಡಿ ಸರ್. 14 ಮಾಡಲ್. ಕಸ್ಟಮರ್ ಲೋನ್ ಅಂತ ಬಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ ಓಕೆ. ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ. ಎಷ್ಟು ಡ್ರಿವನ್ ಆಗಿದೆ ಸರ್? ಇದು ಬಂದು 87,000 ಓಡಿದೆ ಸರ್. 87,000 ಓಡಿದೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಪೋಲೋ ಇದೆ. ಪೋಲೋ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲು ಐಲೈನ್ ಪ್ಲಸ್, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, 1.2 ಲೀಟರ್ ಇದು. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. DL ಕಿ ಸಮೇತ ಇದೆ ಗಾಡಿ. ಇದು ಸೆಕೆಂಡ್ ಓನರ್ ಗಾಡಿ. 77,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಪ್ರೈಸಿಂಗು ಸರ್ 4,90,000 ಮಾಡ್ಕೊಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಮಾರ್ಕೆಟ್ ಬಜಾರ್ ಹುಡುಕಂಬಂತ ತಗೊಳ್ಳಿ ಸರ್. ಇದಕ್ಕಿನ್ನ ಯಾರಾದ್ರೂ ಕಡಿಮೆ ಕೊಡ್ತಾರ ಪೋಲೋನ ಸರ್? 17 ಮಾಡಲು ಗಾಡಿ ಸರ್. ಎಷ್ಟು ಸರ್? 17 ಮಾಡಲು ಗಾಡಿ. 17 ಮಾಡಲು ಗಾಡಿ 4,90,000 ರೂಪಾಯಿ ಕೊಡ್ತೀನಿ ಸರ್. ನಾವು 12 ಮಾಡಲು ಗಾಡಿನೇ ನಾವು 4 ಲಕ್ಷ ಕೊಡ್ತಾ ಇದೀವಿ. ಇನ್ನೊಂದು ಗಾಡಿ ಚಾನ್ಸ್ ಅಲ್ಲಿ ಬಂದಿದೆ, ಚಾನ್ಸ್ ಅಲ್ಲಿ ಕೊಡ್ತಾ ಇದೀನಿ. 17 ಮಾಡಲು ಗಾಡಿ, 17 ಮಾಡಲ್ ಪೋಲೋ ಬರೀ 4,90,000 ಸರ್. ಹೌದಾ? ಚಾಲೆಂಜಿಂಗ್ ಪ್ರೈಸ್, ಬಜಾರ್ ಹುಡುಕಂಬಂತ ತಗೊಳ್ಳಿ ಸರ್ ಕಸ್ಟಮರ್. ಹಾಗೆ ನೆಕ್ಸ್ಟ್ ಇನ್ನೊಂದು i20 ಸರ್. ಸರ್ ಇದು ಬಂದು 2012 ಮಾಡಲು ಸ್ಪೋರ್ಟ್ಸ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಓಕೆ. ಇದು ಅಷ್ಟೇ 1 ಬಿಲೋ ಟಾಪ್ ಎಂಡ್ ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 91,000 ಓಡಿದೆ ಡೀಸೆಲ್ ವೆಹಿಕಲ್. 81,000 ಓಡಿದೆ ಡೀಸೆಲ್. ಓಕೆ ಓಕೆ ಓಕೆ. ಪ್ರೈಸಿಂಗು ಸರ್ 3,80,000 ರೂಪಾಯಿ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್. ಪ್ರೈಸ್ ಹೇಳಿ ಸರ್. i20 ಸರ್ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಹೌದಾ? ಸರ್ ಡೀಸೆಲ್ ಗಾಡಿ, DRL ಶೇಪ್ ಸರ್. 12 ಮಾಡಲು ಸೆಕೆಂಡ್ ಓನರ್. ಅದು ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. ಹೌದಾ? ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಡೀಸೆಲ್ ಗಾಡಿ. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ, ಸೇಮ್ ಕಲರ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ ಸರ್. ಓಕೆ. VXI, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 1 ಬಿಲೋ ಟಾಪ್ ಎಂಡ್ ಅಷ್ಟೇ. ಇದು ಸಿಂಗಲ್ ಓನರ್ ಗಾಡಿ, 19 ಮಾಡಲು ಗಾಡಿ ಸರ್. 19 ಮಾಡಲು ಸಿಂಗಲ್ ಓನರ್. ಪ್ರೈಸ್ ಶೇಪ್ ಗಾಡಿ ಸರ್. ಪ್ರೈಸ್ ಸರ್ ಇದನ್ನ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಚಾನ್ಸ್ ಅಲ್ಲಿ ಕೊಡಿ ಸರ್. ಸರ್ 5,45,000 ರೂಪಾಯಿ ಕೊಡ್ತೀನಿ, ತಗೊಂಡೋಗಿ ಸರ್. ಇನ್ನೊಂದು ಪ್ರೈಸ್ ಸರ್ 19 ಮಾಡಲು ಗಾಡಿ, 14-15 ಮಾಡಲು ಗಾಡಿಗೆ 5,500 ಹೇಳ್ತಾರೆ. ಓಕೆ. ನಾನು 19 ಮಾಡಲು ಆಪಲ್ ಶೇಪ್ ಕೊಡ್ತಾ ಇದ್ದೀನಲ್ಲ, ಸಿಂಗಲ್ ಓನರ್ ಗಾಡಿ ಸರ್. 5,45,000 ಫೈನಲ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಹೌದಾ? ಹಾಗೆ ನೆಕ್ಸ್ಟ್ ಇನ್ನೊಂದು ನೋಡ್ತಾ ಇರ್ಬೋದು i20 ಇದೆ. ಇದಷ್ಟೇ ಮಾಡಲ್ ಸರ್. 2015 ಮಾಡಲು i20 ಆಸ್ಟಾ ಡೀಸೆಲ್, ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಗಾಡಿ, 91,000 ಓಡಿದೆ. ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. 15 ಮಾಡಲು ಸಿಂಗಲ್ ಓನರ್. ಓಕೆ ಓಕೆ ಓಕೆ. ಸರ್ ಇದು ಅಷ್ಟೇ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಟಾಪ್ ಎಂಡ್ ಗಾಡಿನ ಕಸ್ಟಮರ್ ಬಜಾರ್ ಹುಡುಕೊಂಬಂದ್ರೆ 12-13 ಮಾಡಲು ತಗೊಳ್ಳೋ ರೇಟಲ್ಲಿ ಈ ಗಾಡಿ ಕೊಡ್ತೀನಿ. ಬರೀ 4,90,000 ರೂಪಾಯಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿನ 4,90,000 ರೂಪಾಯಿ. 15 ಮಾಡಲು ಡೀಸೆಲ್, ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ಗಾಡಿ. ಓಕೆ ಓಕೆ ಓಕೆ. ಕಂಡೀಷನ್ ಎಲ್ಲ ಸರ್ ಹೇಗಿದೆ? ಕ್ಲಾಸ್ ಆಗಿದೆ ಸರ್. ತಗೊಂಡೋಗಿ ಒಂದು ಸರ್ವಿಸ್ ಮಾಡಿಸ್ಕೋಬೇಕಷ್ಟೇ, ಆ ತರ ಇದೆ ಗಾಡಿ. ಎಲ್ಲಾ ಗಾಡಿಗಳು ಅಷ್ಟೇ ನಮ್ಮಲ್ಲಿ ಇರೋದು. ತಗೊಂಡೋಗಿ ಒಂದು ಜನರಲ್ ಸರ್ವಿಸ್ ಮಾಡ್ಬೇಕು, ಅದೇ ತರ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಫ್ಯಾಬಿಯಾ ಇದೆ ಸರ್. ಇದು ಬಂದು 2011 ಮಾಡಲು ಸ್ಕೋಡಾ ಫ್ಯಾಬಿಯಾ ಡೀಸೆಲ್, ಆಂಬಿಯಂಟ್ ವರ್ಷನ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ. DL ಕೀ ಇದೆ.
ಸೆಕೆಂಡ್ ಓನರ್ ಗಾಡಿ 2011 ಮಾಡಲು 90,000 ಓಡಿದೆ. ಇದು ಅಷ್ಟೇ ನಿಮಗೆ ಕ್ಲಾಸ್ ಆಗಿದೆ ಇದು ಗಾಡಿ. ಸರ್ ಈ ಗಾಡಿನ ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಈ ಗಾಡಿನ ಆಲ್ಟೋ ಪ್ರೈಸ್ ಅಲ್ಲಿ ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಓಕೆ ಹೇಳಿ ಸರ್. ಸರ್ ಫೈನಲ್ ಟು ಫೈನಲ್ 1,95,000 ಗಾಡಿ ಕೊಡ್ತೀನಿ ಸರ್. 1,95,000 ಪಕ್ಕಾ ಕೆಎ ಗಾಡಿ ಕೊಡ್ತಾ ಇರೋದು ಸರ್. ಓಕೆ 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 ನಂಬರ್ ನೋಡ್ಕೊಬಿಡಿ ವೀಕ್ಷಕರೇ, ಸೆಟ್ ಆಗುತ್ತಾ ಇಲ್ವಾ ನೋಡ್ಕೊಂಡು ಬಂದ್ಬಿಡಿ ಒಂದೇ ಸಲ. ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ ಸರ್. ಇದು ಬಂದು 2011 ಮಾಡಲು ಮ್ಯಾಗ್ನಾ ಸಿಂಗಲ್ ಓನರ್ ಕಪ್ಪ ಇಂಜಿನ್. ಓಕೆ 1.2 ಲೀಟರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಗಾಡಿಲಿ. ಓಕೆ ಈ ಗಾಡಿ ನಿಮ್ಗೆ ಒಂದು 2,50,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಸರ್? ಏನಾಗುತ್ತಾ ಮಾಡ್ಕೊಡೋಣ ಸರ್. ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಸರ್. ಇದು ಬಂದು 2015 ಮಾಡಲು ಡೀಸೆಲ್ ಗಾಡಿ ಸರ್. ಸ್ಪೋರ್ಟ್ಸ್ ವರ್ಷನ್ ಕ್ಲಾಸ್ ಆಗಿದೆ ಗಾಡಿ ಸರ್. 20+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗಾಡಿಲಿ. ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ತಗೊಂಡು ಒಂದು ಸರ್ವಿಸ್ ಮಾಡಿಸ್ಕೋಬೇಕು ಆ ತರ ಇದೆ ಸರ್ ಗಾಡಿ. ನೋಡ್ತಾ ಇರಬಹುದು ಸ್ಪೋರ್ಟ್ಸ್ ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಡ್ಯುಯಲ್ ಕೀ ಸಮೇತನೂ ಇದೆ ಸರ್ ಗಾಡಿ. ಇದು ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಹೊಸ ಟೈರ್ ಎಲ್ಲ ಇದೆ ಸರ್ ಈ ಗಾಡಿಲಿ. ಒಳ್ಳೆ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. ಈ ಗಾಡಿನೂ ಅಷ್ಟೇ ಸೆಕೆಂಡ್ ಓನರ್ ಗಾಡಿ. 2015 ಮಾಡಲು ಗಾಡಿ ಸರ್. 3,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಸರ್. 3,80,000ಕ್ಕೆ ಡೀಸೆಲ್. 3,80,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಹೌದಾ? ಫೈನಲ್ ಹೆಚ್ಚು ಕಡಿಮೆ ಆಗುತ್ತೆ? ಆನ್ ಟೇಬಲ್ ಬರಲಿ ಸರ್. ಹೆಚ್ಚು ಕಡಿಮೆ ಏನಾಗುತ್ತೆ ಮಾಡ್ಕೊಡೋಣ ಸರ್. ಬೆಸ್ಟ್ ಪ್ರೈಸ್ ಆಗಬೇಕು ಸರ್. ಬೆಸ್ಟ್ ಪ್ರೈಸ್ ಸರ್. ಕೊಡ್ತಾರ ಗಾಡಿಗಳೆಲ್ಲ ಒಳ್ಳೊಳ್ಳೆ ಪ್ರೈಸ್, ಚಾನ್ಸ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾ ಇದ್ದೀನಿ ಸರ್. ಹಾಗೆ ಫ್ರೆಂಡ್ಸ್ ಇನ್ನೊಂದು ಈಕೋ ಇದೆ ನೋಡಿ ಸರ್. ಇದು ಬಂದು 2013 ಮಾಡಲು ಸಿಂಗಲ್ ಓನರ್ 7 ಸೀಟರ್ ಗಾಡಿ ಸರ್. ಇದು ಓಕೆ ಕ್ಲಾಸ್ ಆಗಿದೆ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. RTO ಪಾಸಿಂಗ್ 7 ಸೀಟರ್ ಇರೋ ಗಾಡಿ ಸರ್. 13 ಮಾಡಲು ಸಿಂಗಲ್ ಓನರ್ ಗಾಡಿ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ ಸರ್ ಈ ಗಾಡಿ ನಿಮಗೆ ಲೆದರ್ ಸೀಟ್ ಕವರ್ ಇದೆ ಸರ್. ನಿಮ್ ಕಂಪ್ನಿಯಿಂದ ಏನು ಬರಲ್ಲ ನಿಮಗೆ ಗಾಡಿಗೆ. ಮ್ಯೂಸಿಕ್ ಸಿಸ್ಟಮ್ ಸಹ ಹಾಕ್ಸಿಲ್ಲ ಕಸ್ಟಮರ್, ಆ ತರ ಮೇಂಟೈನ್ ಮಾಡಿದ್ರೆ. ಸಿಂಗಲ್ ಓನರ್ ಗಾಡಿ ಕ್ಲಾಸ್ ಕಂಡೀಷನ್ ಇದೆ ಸರ್. ಪ್ರೈಸ್ ಸರ್ ಒಂದು ಓಮಿನಿ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಓಕೆ ಸರ್ 2,90,000 ರೂಪಾಯಿಗೆ 13 ಮಾಡಲು ಈಕೋ ಸಿಂಗಲ್ ಓನರ್ ಗಾಡಿ 7 ಸೀಟರ್ ಗಾಡಿ ಕೊಡ್ತೀನಿ ಸರ್. 2,90,000 ರೂಪಾಯಿ ಸಿಂಗಲ್ ಓನರ್ ಗಾಡಿ 13 ಮಾಡಲು ಗಾಡಿ ಸರ್. ಓಕೆ ಓಕೆ ಬಜಾರ್ ಹುಡುಕೋ ಬಂದು ತಗೊಳ್ಳಿ ಸರ್. 13 ಮಾಡಲು ಏನಿಲ್ಲ ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 3,15 3.5 3.30 ಇದೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ತಗೊಂಬಲ್ಲಿ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಹೌದಾ? ಹೆಚ್ಚು ಕಡಿಮೆ ಮಾಡ್ತೀರಾ? ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ಬೇಕು ಸರ್. ಬೆಸ್ಟ್ 100% ಮಾಡ್ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಅಷ್ಟೇ. ಅದಕ್ಕೂ ಏನಾಗುತ್ತೆ ಬೆಸ್ಟ್ ಅಲ್ಲಿ ಏನಾಗುತ್ತೆ ಬೆಸ್ಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 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 ಹಾಗೆ ನೆಕ್ಸ್ಟ್ ಇನ್ನೊಂದು ಲಾಡ್ಜ್ ಇದೆ ಆಗ್ಲೇ ಹೇಳಿದ್ರಲ್ಲ, ಇದ್ರ ಬಗ್ಗೆ ಹೇಳಿ ಸರ್. 2015 ಮಾಡಲು RX-Z. ಇದು 110 PS. ಓಕೆ ಸೆಕೆಂಡ್ ಓನರ್ ಗಾಡಿ. ಇದನ್ನು ಅಷ್ಟೇ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಪಕ್ಕಾ KA ಗಾಡಿ. ಇದು 7 ಸೀಟರ್ ಗಾಡಿ. ಫುಲ್ಲಿ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲರ್ ಎಲ್ಲ ಬರುತ್ತೆ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ. ಇದು ಅಷ್ಟೇ ಸರ್. ಡೀಸೆಲ್ ಗಾಡಿ. ಇದು ಡೀಸೆಲ್ ಗಾಡಿ 7 ಸೀಟರ್. ಓಕೆ ಓಕೆ ಒಳ್ಳೆ ಜಾಕ್ ಪಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಪ್ರೈಸ್? 3,90,000 ರೂಪಾಯಿ ಕೊಡ್ತೀನಿ ಸರ್. 3,90,000 ರೂಪಾಯಿ ಪಕ್ಕಾ KA ಗಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಲ್ಲ ಸರ್? ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್. ಮ್ಯಾಕ್ಸಿಮಮ್ ಫೋನಲ್ಲಿ ಆಗಲ್ಲ. ಎದುರುಗಡೆ ಬರಲಿ ಗಾಡಿ ನೋಡ್ಕೊಳ್ಳಿ. ಓಕೆ ಆಯ್ತಾ? ಮೆಕ್ಯಾನಿಕ್ ಯಾರು ಗೊತ್ತಿರುತ್ತೆ ನಿಮ್ ಗಾಡಿ ಬಗ್ಗೆ ಯಾರಾದ್ರೂ ಗೊತ್ತಿರೋನ ಕರ್ಕೊಂಡ್ ಬರ್ಲಿ, ಚೆಕ್ ಮಾಡಿಸ್ಕೊಳ್ಳಿ, ಕುತ್ಕೊಳ್ಳಿ. ಆನ್ ಟೇಬಲ್ ಏನಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಇದು ಸರ್ ಚೆವರ್ಲೆ ಬೀಟ್ ಸೇಲ್ ಆಗಿದೆ ಸರ್. 20,000 ಗಾಡಿ ಸೇಲ್ ಆಗೋಯ್ತು ಸರ್. ಎಷ್ಟು ಆಯ್ತು ಸರ್? ಸರ್ 2,40,000 ರೂಪಾಯಿಗೆ ಆಗಿದೆ ಸರ್. ಹೌದಾ? ಓಕೆ 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 ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಇದು ಬಂದು 2012 ಮಾಡಲ್ ಗಾಡಿ. ಡೀಸೆಲ್ VDI ಗಾಡಿ ಸರ್. ಸೆಕೆಂಡ್ ಓನರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಓಕೆ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಸರ್ ಇದು. ಡೀಸೆಲ್ ಅಂದ್ರೆ ನಿಮ್ ಕಸ್ಟಮರ್ಗೆ 12, 13, 14 ಮಾಡಲ್ ಗಾಡಿ ಸಿಕ್ಕಾಪಟ್ಟೆ ಹುಡುಕ್ತಾ ಇರ್ತಾರೆ. ವೈಟ್ ಕಲರ್ ಗಾಡಿ ಅಂದ್ರೆ ಫುಲ್ ಹುಡುಕ್ತಾ ಇರ್ತಾರೆ. ಹೌದು. ಬನ್ನಿ ಗಾಡಿ ನೋಡಿ, ಚೆಕ್ ಮಾಡಿ. ನಿಮ್ಗೆ ಓಕೆ ಆಯ್ತು ಅಂದ್ರೆ ಗಾಡಿ ಕೊಡ್ತೀನಿ. ಕ್ಲಾಸ್ ಆಗಿದೆ ಇದು ಗಾಡಿ ಅಷ್ಟೇ. ಡೀಸೆಲ್ ಗಾಡಿ. ಸೆಕೆಂಡ್ ಓನರ್. 91,000 ಓಡಿದೆ ಅಷ್ಟೇ ಇದು ನಿಮ್ಗೆ. ಓಕೆ VDI ಗಾಡಿ. ಪ್ರೈಸಿಂಗ್ ವೈಸು ಸರ್ ಬರೀ 3,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,70,000 ರೂಪಾಯಿ ಗಾಡಿ ಕೊಡ್ತೀನಿ. ಓಕೆ 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 ಅದರಲ್ಲೂ ಸಿಂಗಲ್ ಓನರಾ? ಸೆಕೆಂಡ್ ಓನರ್ ಗಾಡಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಓಕೆ ಓಕೆ ಟ್ರಾನ್ಸ್ಫರ್ ಎಲ್ಲ ನಿಮ್ದೇ ಇರುತ್ತೆ. ಹೌದು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟಿಯಾಗೋ ಇದೆ. ಟಿಯಾಗೋ 2017 ಮಾಡಲು XZ. ಫುಲ್ಲಿ ಟಾಪ್ ಎಂಡ್. ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿ. ಓಕೆ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಈ ಗಾಡಿನ ಮ್ಯಾಕ್ಸಿಮಮ್ ಅಂದ್ರೆ 3,70,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಆನ್ ಟೇಬಲ್. ಸಿಂಗಲ್ ಓನರ್ ಗಾಡಿ ಸರ್. 17 ಮಾಡಲು ಗಾಡಿ ಸರ್. 17 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ 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 3,70,000 ರೂಪಾಯಿ ಕೊಡ್ತೀನಿ ಸರ್. ಇದು ಸರ್ ಸ್ಯಾಂಟ್ರೋ 2011 ಮಾಡಲು ಸಿಂಗಲ್ ಓನರ್. ಇದು ಅಷ್ಟೇ ನಿಮ್ಗೆ 70,000 ಓಡಿದೆ ಅಷ್ಟೇ ಗಾಡಿ. GLS ಟಾಪ್ ಎಂಡ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮ್ಗೆ ಗಾಡಿ. ಇದ್ರಲ್ಲಿ ಕ್ಲಾಸ್ ಆಗಿದೆ ಗಾಡಿ. ಇದು ಅಷ್ಟೇ ನಿಮ್ಗೆ ಸರ್. ಈ ಗಾಡಿನ ನಿಮ್ಗೆ ಬರೀ 1,90,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಸರ್ ಸ್ಯಾಂಟ್ರೋ ಸರ್. ಆನ್ ಟೇಬಲ್ ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್. 11 ಮಾಡಲು ಗಾಡಿ. ಇದು 11 ಮಾಡಲ್ಲ. 2011 ಮಾಡಲು 6, 7, 180, 190 ಹೇಳ್ತಾರೆ ಸರ್. 11 ಮಾಡಲು ಕೊಡ್ತಾ ಇದ್ದೀನಿ. ಓಕೆ 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 ಆದ್ರೂ ಏನೋ ಬೆಸ್ಟ್ ಪ್ರೈಸ್ ಮಾಡಿ ಬರ್ಲಿ ಸರ್. ಆನ್ ಟೇಬಲ್ ಬರ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ ಸರ್. ಓಕೆ ಇದು ಸರ್ 2011
ಮಾಡಲು VXI ಸೆಕೆಂಡ್ ಓನರ್ ಗಾಡಿ, ಟಾಪ್ ಎಂಡ್ ಗಾಡಿ ಸರ್. ಆಲ್ಟೋದಲ್ಲಿ ಇದೆ, ಟಾಪ್ ಎಂಡ್ ಬರೋದು. ಕ್ಲಾರಿ ಅಂತೂ ಕ್ಲಾಸ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ನಿಮ್ಗೆ ಸರ್. ಇದು ಅಷ್ಟೇ ನಿಮ್ಗೆ ಆಲ್ಟೋ ಪ್ರೈಸ್ ಆಲ್ಟೋ K10 ಕೊಡ್ತೀನಿ ಸರ್. ಬರೀ 2,15,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,15,000. ಇನ್ನೊಂದು ಪ್ರೈಸ್ ಸರ್ ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್. 100% ಆನ್ ಟೇಬಲ್ ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್. ಬರ್ಲಿ ಎದುರುಗಡೆ ಗಾಡಿ ನೋಡ್ಲಿ, ಚೆಕ್ ಮಾಡ್ಲಿ, ಓಕೆ ಆಯ್ತು ಅಂತ ಎದುರುಗಡೆ ಕುತ್ಕೊಂಡು ಏನಾಗುತ್ತೆ ಬೆಸ್ಟ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ ಸರ್. ಸೊ ಸರ್ ಆಗಿದ್ರೆ ಇವಾಗ ಎಲ್ಲ ಗಾಡಿಗಳದ್ದು ಡೀಟೇಲ್ಸ್ ಕೊಟ್ರೆ ಅಡ್ರೆಸ್ ಇನ್ನೊಂದ್ಸಲ ಹೇಳ್ಬಿಡ್ತೀರಾ ಎಲ್ಲಿ ಬರುತ್ತೆ? ನಾಗರಬಾವಿ ಔಟರ್ ರಿಂಗ್ ರೋಡ್ ಸರ್. ಔಟರ್ ರಿಂಗ್ ರೋಡ್ ಅಲ್ಲಿ ನಿಮ್ಗೆ ನೆಕ್ಸಾ ಶೋರೂಮ್ ಇದೆ. ನೆಕ್ಸಾ ಶೋರೂಮ್ ಆಪೋಸಿಟ್ ಬರುತ್ತೆ ಸರ್ ನಿಮ್ಗೆ ಟ್ರಸ್ಟ್ ಕಾರ್ಸ್ ಅಂತ. ಓಕೆ ಅಲ್ವಾ? ಇಲ್ಲ ಗೂಗಲ್ಗೆ ಹೋಗಿ ನೀವು ಟ್ರಸ್ಟ್ ಕಾರ್ಸ್ ಅಂತ ಹಾಕಿದ್ರೆ ಸಾಕು. ಇಲ್ಲ ಕೆಳಗಡೆ ಕಳ್ತಿರೋ ನಂಬರ್ ಕಾಲ್ ಮಾಡಿ, ವಾಟ್ಸಪ್ ಅಲ್ಲಿ ಒಂದು ಆಯ್ತಾ ಕಳಿಸಿ, ನಮ್ಮ ಕ್ಯಾಟ್ಲಾಗ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಅಲ್ವಾ? ಫಾಲೋ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಸರ್. ಥ್ಯಾಂಕ್ ಯು ಸರ್, ಇಷ್ಟೊಂದು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಬರ್ತಾರೆ ನಮ್ಮ ವೀಕ್ಷಕರು, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್.